ನಾವು ಮಾಡಿರುವಂತ ಕರ್ಮಗಳನ್ನ ನಾವೇ ಅನುಭವಿಸ್ಬೇಕು. ಒಬ್ಬ ರಾಜನ ಹತ್ರ 3 ಜನ ಮಂತ್ರಿಗಳಿದ್ರಂತೆ. ಸೊ 3 ಜನ ಮಂತ್ರಿಗಳನ್ನು ಕೂಡ ರಾಜ ಕರೆದು ಅವರೆಲ್ಲರ ಕೈಲಿ ಒಂದು ಗೋಣಿ ಚೀಲವನ್ನ ಕೊಟ್ಟು ಹಣ್ಣಿನ ತೋಟಕ್ಕೆ ಹೋಗಿ ಇದರಲ್ಲಿ ಹಣ್ಣುಗಳನ್ನ ತುಂಬ್ಕೊ ಬನ್ನಿ ಅಂತ ಹೇಳ್ತಾರಂತೆ. ಆ ಮೊದಲನೇ ಮಂತ್ರಿ ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಸೊ ಅವನೇನ್ ಮಾಡ್ತಾನೆ, ರಾಜ ಹೇಳಿದಾನೆ ಅಂದ್ರೆ ರಾಜನ ಮಾತನ್ನ ಪಾಲಿಸಲೇಬೇಕು ಅಂತ ಹೇಳಿ ಫ್ರೆಶ್ ಆಗಿರುವಂತಹ ಒಳ್ಳೆ ಹಣ್ಣುಗಳನ್ನ ಮೂಟೆ ತುಂಬಾ ತುಂಬ್ಕೊ ಬರ್ತಾನೆ. ಎರಡನೇ ಮಂತ್ರಿ ಏನಿದ್ದ ಅವನೊಂದು ಸ್ವಲ್ಪ ಕೆಟ್ಟ ಬುದ್ಧಿ ಇತ್ತು ಅವನಿಗೆ. ಅವನೇನ್ ಮಾಡ್ತಾನೆ, ಒಂದಷ್ಟು ಕೊಳೆತ ಹಣ್ಣುಗಳನ್ನ ಒಂದಷ್ಟು ಒಳ್ಳೆ ಹಣ್ಣುಗಳನ್ನ ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ತಗೊಂಡು ಹೋಗ್ತಾನೆ. ಮೂರನೇ ವ್ಯಕ್ತಿ ತುಂಬಾ ಕೆಟ್ಟವನಿರ್ತಾನೆ, ಅವನಿಗೆ ಬರೀ ಕೆಟ್ಟ ಬುದ್ಧಿನೇ. ಸೊ ಅವನೇನ್ ಯೋಚನೆ ಮಾಡ್ತಾನೆ, ರಾಜ ಏನು ಮೂಟೆ ತೆಗೆದು ನೋಡ್ತಾನೆ, ಸುಮ್ಮನೆ ಮೇಲ್ಮೇಲಕ್ಕೆ ನೋಡ್ತಾನೆ ಅಂತ ಅನ್ಕೊಂಡು ಕೆಳಗಡೆ ಎಲ್ಲ ಬರೀ ಕಲ್ಲು ಹುಲ್ಲುಗಳನ್ನ ತುಂಬಿ ಮೇಲ್ಗಡೆ ಮಾತ್ರ ಒಳ್ಳೆ ಹಣ್ಣುಗಳನ್ನ ತುಂಬ್ಕೊಂಡು ಹೋಗ್ತಾನಂತೆ. ಸೊ ರಾಜ ಹೇಳ್ತಾನಂತೆ, ಈ 3 ಜನರನ್ನು ಕೂಡ ಅವ್ರು ತಂದಿರುವಂತಹ ಒಂದು ಮೂಟೆಗಳೇ ಸಮೇತ 1 ತಿಂಗಳು ಸೆರೆಮನೆಗೆ ಹಾಕಿ ಅವ್ರು ಅದನ್ನೇ ತಿನ್ಕೊಂಡಿರ್ಬೇಕು ಅಂತ. ಸೊ ಈಗೇನಾಗುತ್ತೆ, ಯಾವ ಮಂತ್ರಿ ಒಳ್ಳೆ ಹಣ್ಣುಗಳನ್ನ ತುಂಬ್ಕೊ ಬಂದಲ್ಲ ಅವ್ನು ಆರಾಮಾಗ ಹಣ್ಣುಗಳನ್ನ ತಿನ್ಕೊಂಡು 1 ತಿಂಗಳು ಕಳೀತಾನಂತೆ. ಯಾವ 2ನೇ ಮಂತ್ರಿ ಕೆಟ್ಟ ಹಣ್ಣುಗಳನ್ನು ಕೂಡ ಹಾಕೋ ಬಂದಲ್ಲ ಅವನು ಕೆಟ್ಟ ಹಣ್ಣುಗಳನ್ನ ತಿಂದು ಆರೋಗ್ಯ ಕೆಡಿಸ್ಕೋತಾನೆ. ಯಾವ 3ನೇ ಮಂತ್ರಿ ಕೆಳಗಡೆ ಎಲ್ಲ ಕಲ್ಲು ತುಂಬ್ಕೊಂಡು ಮೇಲ್ಗಡೆ ಮಾತ್ರ ಹಣ್ಣು ತುಂಬ್ಕೊ ಬಂದಲ್ಲ ಅವ್ನು 2-3 ದಿನ ಬದುಕದಂತೆ, ಆಮೇಲೆ ತಿನ್ನಕ್ಕೇನು ಇಲ್ಲದೆ ಸತ್ತು ಹೋದಂತೆ. ಸೊ ಅದೇ ರೀತಿ ದೇವರು ನಮ್ಮ ಜೀವನದಲ್ಲೂ ಕೂಡ ನಮ್ಮ ಕೈಲಿ ಒಂದು ಮೂಟೆಯನ್ನು ಕೊಟ್ಟು ಈ ಪ್ರಪಂಚಕ್ಕೆ ಕಳಿಸಿದಾನೆ. ಆ ಮೂಟೆಯಲ್ಲಿ ನಾವು ಒಳ್ಳೆ ಕರ್ಮಗಳನ್ನು ಹಾಕಿದ್ರೆ ಮುಂದೆ ಜೀವನದಲ್ಲಿ ಆರಾಮಾಗಿ ಬದುಕ್ತೀವಿ. ಕೆಟ್ಟ ಕರ್ಮಗಳನ್ನು ಹಾಕಿದ್ರೆ ಆ ಫಲಗಳನ್ನ ಮುಂದೆ ಒಂದು ದಿವಸ ನಾವೇ ಅನುಭವಿಸ್ತೀವಿ.